ಯಾರೊಬ್ಬರು ದೊಡ್ಡ ಗಾಯಕಿಗೆ ಇವರೇ ಟ್ರ್ಯಾಕ್ ಸಿಂಗರು, ಅಥವಾ ಇವ್ರು ಹಾಡಿದ್ರೆ ನೊಟೇಷನ್ ಬರೀತಾರೆ, ಹಾಡ್ತಾರೆ, ಏನೂ ತೊಂದರೆ, ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಕುಸುಮ ಅವರು ಕೊಟ್ಟರೆ ಮುಗೀತು ಪ್ರಾಜೆಕ್ಟು ಅಂತ ಯೋಚನೆ ಮಾಡುವಂಥ ದಿಗ್ಗಜ ಸ್ವರ ಸಂಯೋಜಕರು, ನಿಮಗೆ ತುಂಬ ಹತ್ತಿರ ಇದ್ದವರು, ಗೊತ್ತಿರೋರೆಲ್ಲರೂ, ಉಪೇಂದ್ರ ಕುಮಾರ್ ಅವರು, ರಾಜನ್ ನಾಗೇಂದ್ರ ಅವರು, ವಿಜಯ ಭಾಸ್ಕರ್ ಅವರು, ಹಂಸಲೇಖ ಅವರು, ಇನ್ಯಾರ್ಯಾರು, ಶಂಕರ್ ಗಣೇಶ್ ಅವರು, ತುಂಬ ಜನ ಇದ್ರು ಅಲ್ವಾ. ನೀವು ರೆಗ್ಯುಲರ್ ಸಿಂಗರ್ ಅವ್ರಿಗೆ ಯಾವತ್ತೂ ಒಂದಿನ ಒಂದು ಕ್ಷಣ ಹೇ ಕುಸುಮಕ್ಕೊಂದು ಅವಕಾಶ ಕೊಡೋಣ, ಇವ್ರು ಹಾಡಲಿ, ನಾವು ಪ್ರೊಡ್ಯೂಸರ್ಗೆ ಮಾತಾಡೋಣ ಅಂತ ಯಾವಾಗಲೂ ಮಾಡಲೇ ಇಲ್ವಾ? ಮಾಡ್ತೀವಿ ಅಂತ ಹೇಳೋರು, ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಹೇಳೋದಂತೂ ಹೇಳೋರು, ಬಟ್ ನೀವು ಯಾವಾಗಲೂ ಹೇಳಿದ್ದನ್ನೆಲ್ಲ ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಬಹುಶಃ ಅವ್ರು ಹೇಳೋ ಮೊಮೆಂಟಲ್ಲಿ ಅವ್ರು ಸೀರಿಯಸ್ ಆಗಿ ಹೇಳಿರ್ತಾರೆ, ಬಟ್ ಆಮೇಲೆ ಮೈಂಡ್ ಎದ್ದೋಗುತ್ತೆ, ಏನೇನೋ ಕೆಲಸಗಳಿರುತ್ತೆ. ಆ ಥರ ನೋಡಿದ್ರೆ ಕ್ವಶನ್ ಕಾಡೋದು, ಇಷ್ಟು ಚಂದ ಹಾಡೋ ಹೆಣ್ಮಗಳು ಅಂದರೆ ಅಷ್ಟು ಸ್ವರಬದ್ಧವಾಗಿ ಅಚ್ಚುಕಟ್ಟಾಗಿ ಹಾಡೋರಿಗೆ ಮೈನ್ ಸ್ಟ್ರೀಮಲ್ಲಿ ಹಾಡೋಕೆ ಅವಕಾಶನೇ ಸಿಗಲಿಲ್ವಲ್ಲ, ಕಾರಣ ಏನು? ನನಗೆ ಗೊತ್ತಿಲ್ಲ ಹರೀಶ್, ಇದೊಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಅವರಿಗೆ ಏನು ಅಂದರೆ, ನೀವು ಎಸ್ ಜಾನಕಿ ಅಮ್ಮನ ಹಂಗೆ ಹಾಡಿ ಅನ್ನೋರು ಕೆಲವರು, ಎಸ್ ಜಾನಕಿ ಅಮ್ಮನ ಹಂಗೆ ಹಾಡೋಕ್ಕೆ ನಾನು ಎಸ್ ಜಾನಕಿ ಅಮ್ಮ ಅಲ್ವೇ ಅಲ್ಲ, ಅವರೊಂದು ಲೆಜೆಂಡು. ಇಟ್ಸ್ ನಾಟ್ ಪ್ರಾಪರ್ ಟು ಕಂಪೇರ್ ಎವ್ರಿ ಸಿಂಗರ್ ಟು ಹರ್. ನಾನು ಪ್ರೊಫೆಷನಲ್ ಸಿಂಗರ್ ಇರಬಹುದು, ಬಟ್ ಎಲ್ಲ ಪ್ರೊಫೆಷ್ನಲ್ ಸಿಂಗರು ಒಂದೇ ಲೆವೆಲಿಗೆ ಇರೋಲ್ಲ. ಅವ್ರವ್ರ ವಾಯ್ಸ್ ಇರುತ್ತೆ, ಅವ್ರವ್ರ ವಾಯ್ಸ್ ಸ್ಟ್ರಕ್ಚರು, ಅವ್ರವ್ರ ಶಾರೀರ, ಅದಕ್ಕೊಂದು ಆಪ್ಟಿಮಮ್ ರೇಂಜ್ ಅಂತಿರುತ್ತೆ. ನಾನು ನನ್ನ ಸ್ಟೂಡೆಂಟ್ಸ್ ಹತ್ರನೂ ಇದೇ ಚಚ್ಕೋತಾ ಇರ್ತೀನಿ, ಅಲ್ಲಿ ಬೆಟ್ಟದ ಮೇಲೆ ಹಾಡಿದ್ರೇ ಹಾಡು ಅಂತಲ್ಲ, ಯಾರ ವಾಯ್ಸಿಗೆ ಆ ರೇಂಜ್ ಸೂಟ್ ಆಗುತ್ತೋ ಅವ್ರು ಅದರಲ್ಲಿ ಹಾಡಲಿ, ತೊಂದರೆ ಇಲ್ಲ. ನೀವೆಂತಕ್ಕೋಸ್ಕರ ಅದನ್ನು ಹಾಡೋದಕ್ಕೆ ಗಂಟ್ಲೆಲ್ಲ ಹಾಳು ಮಾಡಿಕೊಂಡು ಒಂದು ವಾರ ವಾಯ್ಸ್ ರೆಸ್ಟ್ ತೊಗೊಂಡು ಬೇಡ. ನಮ್ಮ ಕಂಠಕ್ಕೆ ಆಗೋವಂಥ ಒಂದೊಂದು ರೇಂಜ್ ಇರುತ್ತೆ, ಅದಕ್ಕಿಂತ ಒಂದು ಅರ್ಧ ಮನೆ ಮೇಲೆ ಅರ್ಧ ಮನೆ ಕೆಳಗೆ ಅಡ್ಜಸ್ಟ್ ಮಾಡಬಹುದು, ತುಂಬ ಜಾಸ್ತಿ ಆದ್ರೆ ಆಗಲ್ಲ. ಜಾನಕಿ ಅಮ್ಮ ಆ ಥರ ಎತ್ತರದ ರೇಂಜ್ ಇರೋ ವಾಯ್ಸ್ ಅವ್ರದ್ದು, ಎಲ್ರಿಗೂ ಹಾಡೋಕ್ಕಾಗಲ್ಲ. ನೀವು ಎಲ್ಲರಿಗೂ ಅವ್ರ ಥರ ಆಗಿ ಅಂತ ಹೇಳಿದ್ರೆ ಪ್ರಶ್ನೆ, ಕುತೂಹಲದ ಪ್ರಶ್ನೆ ಅಂದರೆ, ಯಾರೋ ಮನಸ್ಸು ಮಾಡಿದ್ರಿ ಒಬ್ಬ ಸ್ವರ ಸಂಯೋಜಕರು, ನಿಮ್ಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಾ? ಮಾಡ್ಬೋದಾಗಿತ್ತು, ಬಹಳ ಮಾಡ್ಬೋದಿತ್ತು. ಬರೀ ಅವಕಾಶಗಳ ಸುರಿಮಳೆನೇ ಇರೋದು, ಮಾಡಲಿಲ್ಲ. ಓಕೆ, ಯು ಗೆಟ್ ಟು ಆ್ಯಕ್ಸೆಪ್ಟ್ ಇಟ್. ಆವಾಗಂದರೆ ತುಂಬ ಕೋಪ ಬರೋದು, ಬೇಜಾರಾಗೋದು, ಇನ್ನೊಂದು ಸಲ ಈ ಮ್ಯೂಸಿಕ್ ಡೈರೆಕ್ಟರ್ ಕರೆದ್ರೆ ಹೋಗಲೇಬಾರ್ದು ಅನ್ಸೋದು. ಬಟ್ ಮತ್ತೆ ಅನ್ಸಿತ್ತುಂಟ ಹಂಗೆ ಬೇಜಾರಾಗಿ? ಎಲ್ಲ ಆಗಿತ್ತು ಅನಿಸೋದು. ಅಯ್ಯೋ ಎಷ್ಟು ಕಷ್ಟಪಟ್ಟು ಹಾಡಿದ್ರು ನಮ್ಮ ರೇಂಜ್ ಅಲ್ಲದೆ ಇರೋದನ್ನೆಲ್ಲ ನಾವು ಹೇಗೋ ಕಷ್ಟಪಟ್ಟು ಕಲಿತು ಎಲ್ಲ ಹಾಡಿ ತುಂಬ ಚೆನ್ನಾಗಿ ಹಾಡಿ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಬೇರೆಯವ್ರ ಕೈಯಲ್ಲಿ ಹಾಡಿಸ್ಬಿಟ್ಟು, ಕೆಲವಂತೂ ನಿಮ್ಮದೇ ಇರುತ್ತೆ ಅಂತ ಹೇಳಿದ್ದನ್ನು ಸಹ ಆಮೇಲೆ ಬೇರೆಯವ್ರು ಹಾಡಿರೋದುಂಟು. ಕೆಲವು ನಮ್ಮ ಕೈಯಲ್ಲಿ ಹಾಡಿಸಿರೋದಕ್ಕೆ ಇವಾಗ ಪಾಪ ಎಸ್ ಪಿ ಸರು ತುಂಬ ಸಲ ಹೇಳೋರು ಅವ್ರ ಶೋಸಲ್ಲಿ, ವೆನೆವರ್ ಹಿ ಗಾಟ್ ಆನ್ ಆಪರ್ಚುನಿಟಿ, ಹಳ್ಳಿಲಿ ದಾವಣಿಯಲ್ಲಿ ಲಾಲಿ ಸುವಲಾಲಿ ಆ ಹಮ್ಮಿಂಗ್ಸ್ ಎಲ್ಲ ನಾನೇ ಹಾಡಿರೋದು. ಆ ಸಾಂಗಲ್ಲಿ ಎಲ್ಲೆಲ್ಲಿ ಏನೇನು ಹಮ್ಮಿಂಗ್ಸ್ ಬರುತ್ತೋ ನಾನೇ ಹಾಡಿದ್ದು. ಇಳೆಯರಾಜ ಸರ್ ಮ್ಯೂಸಿಕಲ್ಲಿ ಅವರು ಟ್ರ್ಯಾಕ್ ಕರೆದಿದ್ದಿತ್ತು ನನ್ನ. ನಾನು ವಾಯ್ಸ್ ಅಲ್ಲಿ ಒಂದು ಚಾಮುಂಡೇಶ್ವರಿನಲ್ಲಿ ಪ್ಯಾಸೆಂಜರ್ ಒಂದು ರೂಮ್ ಇರೋದು, ವೇಟಿಂಗ್ ರೂಮ್, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಹಾಡ್ಕೊತಿದ್ದೆ. ನನಗೆ ಗೊತ್ತಿಲ್ಲ ರಾಜಾ ಸರು ಪ್ಯಾಸೇಜಲ್ಲಿ ಹಿಂಗೆ ಹೋದರು ಅಂತ. ಅವ್ರು ವಾಪಸ್ ಬಂದರು, ಯಾವ್ದಾದ್ರು ಮೀರಾ ಭಜನ್ ಪಡಂಗ. ಸೊ ನಾನು ತುಮ್ ಬಿನ್ ಮೋರೆ ಕೌನ್ ಖಬರ್ ಲೇ ಗೋವರ್ಧನ್ ಗಿರ್ಧಾರಿ ಇದನ್ನು ಹಾಡಿದೆ. ಓಕೆ, ಟ್ರ್ಯಾಕ್ ಒಳ್ಳೆ ಪಾಕ್ಲಾ ಅಂದರು. ಸೊ ಐ ವೆಂಟ್ ಆ್ಯಂಡ್ ಟ್ರ್ಯಾಕ್ ಹಾಡಿಸಿದ್ರು. ಆಮೇಲೆ ಅದರಲ್ಲಿ ಇದು ಬಿಟ್ಸು ಬರುತ್ತೆ, ಗ ಗ ಗರಿ ಗ ಗರಿ ಗರಿ ಗ, ಆ ಬಿಟ್ಸ್ ಎಲ್ಲ ನನ್ನ ಕೈಲಿ ಹಾಡಿಸಿದ್ರು. ಸ್ಟ್ರೈಟ್ ಇಟ್ಕೋತೀನಿ ಅಂದರು. ಗ ಗ ಗರಿ ಗ ಗರಿ ಗ ದಾರಿ ದ ಸ ಪದ ಪದ ಸರಿ ಗ ಗ, ಅದಿನ್ನೂ ಬರುತ್ತೆ ಒಂದು ಲೆಂತ್. ಸೊ ನಮಗೇನಾಗೋಯ್ತು, ಅಲ್ಲಿ ಹಾಡೋದು ಬಿಟ್ಬಿಡೋದು. ಸೊ ಮೆಮೊರಿನಲ್ಲಿ ಉಳಿಯಲ್ಲ. ಪುಸ್ತಕ ಸಿಕ್ಕಿದ್ರೆ ಆ ನೊಟೇಷನ್ ಸಿಕ್ಕಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಹಾಡಿಸಿದ್ರು. ಆಮೇಲೆ ಈ ಸೈಡ್ ಹಳ್ಳಿಯಲ್ಲಿ ದಾವಣಿಯಲ್ಲಿ ಲಾಲಿನಲ್ಲಿ ಅವಾಗ ಇನ್ನೂ ಎಸ್ ಪಿ ಸರ್ ಬಂದು ಮಿಕ್ಸ್ ಮಾಡಿರಲಿಲ್ಲ. ನನ್ನ ಕೈಲ ಹಮ್ಮಿಂಗ್ಸು. ಸರ್ ನಿಂತು ಪಕ್ಕದಲ್ಲಿ ರಾಜಾ ಸರ್
ಅದೇ ಇಂಟೋನೇಷನ್ ಬೇಕು ಅವರು ಪ್ರತಿ ಸಲನೂ. ಆ್ಯಂಡ್ ಒಂದ್ಸಲ ತಗೊಂಡು ಮಿಕ್ಕಿದ ಟೈಮ್ ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಹಾಗೇ ಹಾಡಬೇಕು. ಈ ಥರ ಕತ್ತು ಕತ್ತು ಫ್ರೀ ಬಿಡು ನೆಕ್ಸ್ಟ್ ಇದನ್ನೆಲ್ಲ ಮಾಡಿಸಿದ್ದಾರೆ. ನೆಕ್ಸ್ಟ್ ಟೈಮ್ ಹಾಡು ಕೇಳಿಸ್ಕೋಬೇಕಾದ್ರೆ ಹಳ್ಳಿಯಲ್ಲಿ ದಾವಣಿಯಲ್ಲಿ ಇದೇ ಧ್ವನಿ. ಸೊ ಆವಾಗ ಏನಾಗೋಯ್ತು, ಬೈ ಚಾನ್ಸು ಚಿತ್ರಮ್ಮನ ಹೆಸರು ಬಂದ್ಬಿಡ್ತು ಅದರಲ್ಲಿ, ಇನ್ ದ ಕ್ಯಾಸೆಟ್ಸ್ ಆ್ಯಂಡ್ ಇನ್ ದ ಟೈಟಲ್ಸ್ SP ಬಾಲಸುಬ್ರಹ್ಮಣ್ಯಂ ಆ್ಯಂಡ್ KS ಚಿತ್ರ ಅಂತ. ಒರಿಜಿನಲಿ ನಿಮ್ಮ ವಾಯ್ಸೇ ಇದೆ, ನನ್ನ ವಾಯ್ಸೇ ಇರೋದು, ಹೆಸರು ಬಂದ್ಬಿಡ್ತು ಅಷ್ಟೇ. ಅದನ್ನ ಪಾಪ SP ಸರು ಈ ಎದೆ ತುಂಬಿ ಹಾಡುವೆನು ಶೂಟ್ಸಲ್ಲೆಲ್ಲ ಯಾರ ಪಾರ್ಟಿಸಿಪೆಂಟ್ಸು ಆ ಸಾಂಗ್ ಹಾಡಿದ್ರೆ ಇದನ್ನ ನನ್ನ ಜೊತೆ ಹಾಡಿದ್ದು ಶ್ರೀಮತಿ KM ಕುಸುಮ ಅವರು, ಚಿತ್ರಮ್ಮ ಅಲ್ಲ. ಆದರೆ ಅಲ್ಲಿ ಚಿತ್ರಮ್ಮ ಅಂತ ಹೆಸರು ಬಂದಿದೆ, ಬಟ್ ಇದನ್ನು ಹಾಡಿರೋದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು KM ಕುಸುಮ ಅಂತ ಪ್ರತಿ ಸಲನೂ ಹೇಳೋರು. ಬಟ್ ಇವಾಗ ಓಕೆ, ಅದನ್ನು ತುಂಬ ಮೆಚ್ಯೂರಿಟಿಲಿ ನೀವು ತಗೋತೀರಾ. ಬಟ್ ಆ ದಿನಮಾನಗಳಲ್ಲಿ ಗುರು ಒಂದು ಸಣ್ಣ ಚಾನ್ಸು, ಒಂದು ಸಣ್ಣದಾಗಿ ನಂಗೊಂದು ಯಶಸ್ಸು ಸಿಗಬೇಕು ಅನ್ನೋ ಹಾತುರಿತಿತ್ತಲ್ಲ, ಅವಾಗ ಈ ಥರದ್ದೆಲ್ಲ ನಡೆದಾಗ ಏನು ಅನ್ನಿಸ್ತಿತ್ತು ಕುಸುಮ ಅವರು? ಎಲ್ಲ ಬಿಸಾಕ್ಬಿಟ್ಟು ಹೊಟ್ಟೋಗೋಣ ಅನಿಸೋದು. ಏನಕ್ಕೆ ಬೇಕು, ಯಾರ್ಯಾರಿಗೋಸ್ಕರನೂ ಹೋಗಿ. ಇವಾಗ ನಾವು ಹೇಳೋದು ನಮಗೂ ಒಂದು ಅಪ್ಬ್ರಿಂಗಿಂಗ್ ಅನ್ನೋದಿರುತ್ತೆ. ಆ್ಯಂಡ್ ಅದಲ್ಲದೆ ನಮಗೂ ಬುದ್ಧಿ ದೇವರು ಕೊಟ್ಟಿರ್ತಾನೆ, ಅದನ್ನು ಉಪಯೋಗಿಸ್ತೀವಿ. ಸಾಮಾನ್ಯ ಇಂಡಸ್ಟ್ರಿಗೆ ಬಂದಾಗ ನನ್ನ ಥಿಂಕಿಂಗ್ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತೀವಿ. ಯಾಕೆಂದರೆ ಅವ್ರಿಗೇನು ಹೇಳ್ತಾರೋ ಅದನ್ನು ನಾವು ಗ್ರಹಿಸಬೇಕು. ಅವ್ರಿಗೆ ಯಾವ ಥರ ಹಾಡು ನಾವು ಹಾಡಬೇಕು ಅಂತಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ಉಪೇಂದ್ರ ಕುಮಾರ್ ಸರು ತದನ್ನ ಅಂದರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಕ್ಯಾ ಜಮಾನೆ ಕಾ ಸಂಗತಿ ರಕ್ಕೆ ಬೇಟಿ ಹೋ ಕುಸುಮ, ಇನ್ಸಾನ್ ಚಾಂದ್ ತಾರೆ ಪೆ ಸಬ್ ಚಲಾ ಗಯಾ, ತುಮ್ ಅಭಿ ಜಟ್ಕಾ ಗಾಡಿ ಕಾ ಸಂಗತಿ ಗಾತಿ ಹೋ ಅನ್ನೋರು. ಸೊ ಅವರು ತಾನನ ಅಂದರೆ ನಾನು ತಾನನೇ ಹಾಡಬೇಕು, ತಾನನ ಮಾಡಿದ್ರೆ ಆಗಲ್ಲ. ವಿಜಯ್ ಭಾಸ್ಕರ್ ಸರು ತಾನನ ಕೊಟ್ಟರೆ ತುಮಕು ಜೈಸಾ ಅಚ್ಚ ಲಗ್ತಾ ತುಮ್ ಗಾವ್ ಕುಸುಮ ಅನ್ನೋರು ವೇರಿಯೇಷನ್ ಕೊಡ್ಬೋದಾಗಿತ್ತು. ಮನೋಧರ್ಮಕ್ಕೆ ಆಸ್ಪೆಕ್ಟ್ ಅಲ್ಲಿಗೆ ಅವಕಾಶ ಇರೋದು. ಉಪೇಂದ್ರ ಕುಮಾರ್ ಸರು ಏನು ಕೊಡ್ತೀವೋ ಅದನ್ನು ಲಕ್ಷಣವಾಗಿ ಹಾಡಿಮ್ಮ, ಅದರಲ್ಲೇ ಬೇಕಾದಷ್ಟಿದೆ, ಇನ್ನೇನು ನೀವು ಮಾಡಬೇಕಿಲ್ಲ ಅಂತ. ಸೊ ಈ ಥರ ಎಲ್ಲ ನಾವು ಅಲ್ಲಿ ನಮ್ಮತನ ತೋರಿಸ್ಕೊಳ್ತೀನಿ ಅಂತ ಹೋದರೆ ಕೆಲಸ ಆಗಲ್ಲ. ಸೊ ಎಲ್ಲ ಕಲಿತು ಮಾಡಿ ಎಲ್ಲ ಮಾಡಿಬಿಟ್ಟು ಏನು ಪ್ರಯೋಜನಕ್ಕೆ ಬಂತು? ಇವಾಗ ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಸಾಂಗು, ಅದರಲ್ಲಿ 2 ಫೀಮೇಲ್ ವಾಯ್ಸ್ ಇದೆ, 1 ಮೇಲ್ ವಾಯ್ಸ್ ಇದೆ. ಅದರಲ್ಲಿ 2ನೇ ಫೀಮೇಲ್ ವಾಯ್ಸಿಗೆ ಎಲ್ಲೋ 2 ಲೈನ್ ಇದೆ, ಯಾವುದೋ ಒಂದು ಸೆಕೆಂಡ್ ಚರಣದ ಕೊನೆ 2 ಲೈನು. ಅದನ್ನಾದರೂ ಉಳಿಸ್ಕೊಳಕ್ಕಾಗಲ್ವಾ? ಅದು ಎಲ್ಲ ಬರೋದು ತಲೆಗೆ. ಇನಿಷಿಯಲಿ ಏನು ಇರಲಿ, ಲೆಟ್ ಮೀ ಹ್ಯಾವ್ ಪೇಷನ್ಸ್. ಯಾಕೆ ನಮಗೆಲ್ಲ ಏನು ಹೇಳೋರು, ಒಂದು 2-3 ಕನ್ಫ್ಯೂಸಿಂಗ್ ಥಿಯರಿಗಳಿದೆ ಹರೀಶ್. ಒಂದು, ಟ್ರ್ಯಾಕ್ ಸಿಂಗಿಂಗು ಕೋರಸ್ ಸಿಂಗಿಂಗ್ ಬರಲೇಬೇಡಿ. ನೀವು ಸ್ಟ್ರೈಟ್ ಹಾಡಿಸೋದಾದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿ, ಇಲ್ಲ ಅಂದರೆ ಅವಕಾಶಗಳು ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ ಅಂತ ಒಂದು ಸ್ಕೂಲ್ ಆಫ್ ಥಾಟು. ಅಲ್ಲ, ಆಗಲೇ ಹೇಳ್ತಿದ್ದಿದ್ದು. ನೀವು ಅದಕ್ಕೆ ಒಪ್ಕೊಂಡು ಬರಬೇಡಿ, ನೀವು ಹೇಳಿ ಅವ್ರಿಗೆ ನಾವೇನಿದ್ರು ಸ್ಟ್ರೈಟ್ ಸಾಂಗ್ಸ್ ಹಾಡೋದಷ್ಟೇ, ನಾವು ಟ್ರ್ಯಾಕ್ ಸಿಂಗ್ ಕೊಡೋದೆಲ್ಲ ಬರೋದಿಲ್ಲ ಅಂತ. ಇನ್ನೊಂದು ಕಡೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಅಡ್ವೈಸ್ ಮಾಡೋದು, ಕೋರಸ್ ಕರೆದ್ರೆ ಕೋರಸ್ಸಿಗೆ ಬನ್ನಿ, ಟ್ರ್ಯಾಕು ಶೂಟಿಂಗ್ ಯಾವುದು ಕರೀತಾರೋ ಬನ್ನಿ. ಅಟ್ಲೀಸ್ಟ್ ಅಲ್ಲಿರೋ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರ ಕಿವಿಗೂ ವಾಯ್ಸ್ ಬೀಳ್ತಾ ಇರುತ್ತೆ. ನಮ್ಗೆ ಯಾವಾಗಾರ ಒಂದು ಅವಕಾಶ ನೋಡಿ ಇಂಥವ್ರಿಗೊಂದು ಚಾನ್ಸ್ ಕೊಡಿ ಅಂದರೆ ಆಗತ್ತೆ ಅಂತ. ಬಟ್ ಆ ಮುಂಚಿನ ಸ್ಕೂಲ್ ಆಫ್ ಥಾಟ್ ಇತ್ತಲ್ಲ, ಅವ್ರು ಹೇಳೋದೇನು, ಸರ್ ಅವತ್ತು ಕೋರಸ್ಸು ಬಂದಿರಲ್ಲ, ಅವ್ರ ವಾಯ್ಸ್ ತುಂಬ ಚೆನ್ನಾಗಿರ್ತಾರೆ, ಕೋರಸ್ ಸಿಂಗರ್ ಬೇಡ ರೀ, ನೀವೊಂದು ಸೋಲೋ ಸಿಂಗರ್ ಯಾರನ್ನಾರ ಕರೀರಿ, ಮೇನ್ ಸಿಂಗರ್ನ ಅಂತಾರೆ, ಅದಕ್ಕೆ ನೀವು ಕೋರಸ್ ಗೀರಸ್ಸು ಬರಬೇಡಿ ಅಂತ ಅವ್ರ ಅಡ್ವೈಸು. ನಾವು ಯಾವುದನ್ನು ನಂಬೋದು, ಅದೇ ಯಾವುದನ್ನು ಫಾಲೋ ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ನಮಗೆ ಗೈಡ್ ಮಾಡೋರು ಯಾರಿಲ್ಲ. ಇವಾಗ ಫ್ಯಾಮಿಲಿನಲ್ಲಿ ಯಾರು ಈ ಲೈನ್ನಲ್ಲಿದ್ದರೆ ಇಟ್ಸ್ ಓಕೆ ಮಾ, ಯು ಗೋ ಫಾರ್ ದಿಸ್, ಅಥವಾ ಯು ಡೋಂಟ್ ಗೋ, ಯಾರೂ ಇಲ್ಲ. ವಿ ಹ್ಯಾವ್ ಟು ಟೇಕ್ ದ ಕಾಲ್. ಆ್ಯಂಡ್ ನಮಗೇನು ಮಹಾ ಎಕ್ಸ್ಪೀರಿಯನ್ಸ್ ಇದ್ದಾಗ ಈ ಲೈನ್ನಲ್ಲಿ ಏನೂ ಇಲ್ಲ. ಸೊ ಫೈನಲಿ ಏನು ಹೋಗೋಣ, ಬಿಕಾಸ್ ಇಟ್ ವಾಸ್ ಬ್ರೆಡ್ ಆ್ಯಂಡ್ ಬಟರ್ ಆಲ್ಸೋ. ಸೊ ವಿಜಯ್ ಭಾಸ್ಕರ್ ಅನ್ನುವ ಗಾಡ್ ಫಾದರೇ ನಿಮಗೆ ಗೈಡ್ ಮಾಡಿದಾಗ ಆ ಹುಕ್ ನಿಮಗೆ ಸಕ್ಸಸ್ ಕೊಡಲಿಲ್ವಾ? ಏನಾಯಿತು, ಅವ್ರು ಹಾಡಿಸಿದ್ದು ಆಮೇಲೆ ಅವರು ಮಿಥಿಲೆಯ ಸೀತೆ ರೂನಲ್ಲಿ ನನ್ನ ಕೈಲಿ ಹಾಡಿಸಿದ್ರು. ನಾನು ಮತ್ತು ಛಾಯಾ ಅವರು ಹಾಡಿದ್ದು ಒಟ್ಟಿಗೆ, ಸಿಸ್ಟರ್ಸ್ ಹಾಡೋ ಥರ. ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ಈ ಹಾಡು ಹಾಡಿದಾಗ ಸೂಪರ್ ಕ್ಲಿಕ್ ಆಯಿತು ಈ ಸಾಂಗು. ಬಟ್ ಏನಂದರೆ ಅಂದ್ಕೊಂಡಂಗೆ ಮುಂದೆ ಅವಕಾಶಗಳು ಡೆವಲಪ್ ಆಗಲಿಲ್ಲ.
ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಟ್ ವಾಸ್ ಟುವರ್ಡ್ಸ್ ದ ಫ್ಯಾಗ್ ಎಂಡ್ ಆಫ್ ಸರ್ಸ್ ಕ್ಯಾರಿಯರ್. ಅವ್ರು ಅದಕ್ಕೆ ಮುಂಚೆ ಎಷ್ಟೊಂದು ಗೋಲ್ಡನ್ ಪೀರಿಯಡ್ ಸರ್ವ್ ಮಾಡೋಗಿತ್ತು. ದಟ್ ವಾಸ್ ಅನ್ಫಾರ್ಚುನೇಟ್ಲಿ ಟುವರ್ಡ್ಸ್ ದ ಎಂಡ್. ಸೊ ಏನು ನಮಗೂ ಅವಾಗ ಪುಷ್ ಕೊಡೋರು ಇನ್ಯಾರೂ ಇರಲಿಲ್ಲ. ಸರ್ದು ಆವಾಗ ಮುಗೀತು. ಈ ಪ್ರೊಫೆಷ್ನಲ್ ಇದರಲ್ಲಿ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಒನ್ಸ್ ಅಗೇನ್ ಲೆಫ್ಟ್ ಇನ್ ಎ ಡಾರ್ಕ್ ಸ್ಪಾಟ್. ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿತ್ತು, ಏನು ಮಾಡಬೇಕು ಅರ್ಥವಾಗಲಿಲ್ಲ. ಸೊ ಸುಮ್ಮನಿರೋದು, ಒಂದೊಂದು ಸಲ ಫ್ರಸ್ಟ್ರೇಟ್ ಆಗೋದು, ಆವಾಗ ಮನೆಗೆ ಬಂದು ಹೇಳ್ಕೊಂಡು ಒಂಚೂರು ತೀರಿಸ್ಕೊಳ್ಳೋದು, ಮಾಡಿದನ್ನು ಮತ್ತೆ ಯಥಾ ಪ್ರಕಾರ ವಿತ್ ದ ಸೇಮ್ ಸಿನ್ಸಿಯರಿಟಿ ಐ ಯೂಸ್ ಟು ಗೋ. ಐ ಆಲ್ವೇಸ್ ಬಿಲೀವ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಸಿನ್ಸಿಯರ್, ಲೀವ್ ದ ರಿಸಲ್ಟ್ಸ್ ಟು ಗಾಡ್. ದಿಸ್ ವಾಸ್ ಮೈ ಆ್ಯಟಿಟ್ಯೂಡ್ ಈವನ್ ವೆನ್ ಐ ವಾಸ್ ಇನ್ ಡಿಗ್ರಿ. ಆವಾಗಿಂದನೂ ಇದೇ ಆ್ಯಟಿಟ್ಯೂಡೇ. ಡ್ಯಾಡಿ ಹೇಳ್ತಿದ್ದಿದ್ದು ಅದೇ, ನಿನ್ನ ಕೆಲಸ ಸಿನ್ಸಿಯರಾಗಿ ಮಾಡು, ಅವ್ರು ಏನು ಮಾಡ್ತಾರೆ ಇಂದ ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಅದು ಅವ್ರಿಗೆ ಬಿಟ್ಟಿತ್ತು, ನೀನು ನಿನ್ನ ಕೆಲಸ ಮಾಡು, ಖುಷಿಯಾಗಿರು. ಸೊ ಐ ಫಾಲೋಡ್ ಇಟ್. ಆ್ಯಂಡ್ ಅದಾದಮೇಲೆ ಒಂದಷ್ಟು ವರ್ಷ, ಒಂದು 15-16 ವರ್ಷ ಎಲ್ಲ ಫಿಲಮ್ಸ್ಗೆ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟ್ ಮಾಡಿ ಕೊನೆಗೆ ಸಾಕು ಅನಿಸ್ತು. ಯಾಕೆ ಅಂದರೆ ಸೋಲೋ ಸಿಕ್ಕೋದಿಲ್ಲ ಇಲ್ಲಿ ಅನ್ನೋದು ಅರ್ಥವಾಯಿತು. ಸಿಕ್ಕಿದ್ರೂ ಸಮಥಿಂಗ್ ಇನ್ಕಾನ್ಸಿಕ್ವೆನ್ಷಿಯಲ್. ನಾ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಲ್ಲ, ಒಬ್ಬರು ನನಗೆ ಇನ್ನೂ ಟುವರ್ಡ್ಸ್ ದ ಬಿಗಿನಿಂಗ್ ಆಫ್ ಮೈ ಕ್ಯಾರಿಯರ್ ಓನ್ಲಿ ಬಂದರು, ಕುಸುಮ ಒನ್ ನೈಸ್ ಆಪರ್ಚುನಿಟಿ ಫಾರ್ ಯು ಅಂದರು ಇಂಗ್ಲೀಷಲ್ಲಿ. ಎಸ್ ಸರ್, ಟೆಲ್ ಮೀ, ಸಿಂಗ್ ದಿಸ್ ಸಾಂಗ್ ಇನ್ ಎ ಬಾಯ್ಸ್ ವಾಯ್ಸ್. ಐ ವಾಸ್ ಕೈಂಡ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಓನ್ಲಿ. ನಾನು ಮುಖ ಶಾಕ್, ನಾನು ಬಾಯ್ಸ್ ವಾಯ್ಸ್ ಸರ್ ಅಂದೆ. ಯಾ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ, ಇಟ್ಸ್ ಎ ಚಾಲೆಂಜ್. ಏನು ಚಾಲೆಂಜು ಪಿಂಡ, ನೀವು ಅಲ್ಲಿ ಬಾಯ್ಸ್, ಅದು ಏನು 13-14 ಇಯರ್ ಓಲ್ಡ್ ಬಾಯ್ ಅಂತೆ. ಆ ವಾಯ್ಸ್ ಬ್ರೇಕ್ ಎಲ್ಲ ಆಗಿರುತ್ತೆ. ನೀವು ಆ ವಾಯ್ಸ್ ಎಲ್ಲಿಂದ ತೆಗಿತೀರಿ ಅಂದ್ಕೊಂಡು ಹಾಡ್ಬಿಟ್ಟು ಆಮೇಲೆ ನಿಮಗೊಂದು ತಿಂಗಳು ಹಾಡೋಕ್ಕಾಗದೇ ಇದ್ದರೆ ದಿನದ ಕೂಳು ಜಾಸ್ತಿ ಇಂಪಾರ್ಟೆಂಟು ಯಾವತ್ತೋ ಒಂದು. ಆ್ಯಂಡ್ ಅದೂ ಏನು ಆಮೇಲೆ ಇಟ್ಕೋತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾವುದೋ ಹುಡುಗನ್ನೇ ಕರೆಸಿ ಹಾಡಿಸ್ಬಿಟ್ಟು ಹೋಗ್ತಾರೆ. ಐ ಸೆಡ್ ನೋ ಸರ್, ಐ ಕ್ಯಾಂಟ್ ಸಿಂಗ್. It's a challenge, you are not accepting. Yes sir, it's a challenge, I am not accepting. I cannot sing in a boy's voice. ಅದೇನೇ ಒಂದು ರಾಜನ್ ನಾಗೇಂದ್ರ ಸರ್ ನನ್ನ ಕೈಯಲ್ಲಿ ಹಾಡಿಸಿದ್ರು, ಡಡ್ಡಿ 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 ನನ್ನ ಮುತ್ತು ಡ್ಯಾಡಿ. ಅದು ಹುಡುಗನಿಗೆ ಹಾಡ್ತಿರೋದು. ನೀವೇ ಹಾಡಿದ್ದು ಅದು? ಬಟ್ ಅವರು ಹೇಳಿದ್ರು, ಒಂದು 7-8 ವರ್ಷದ ಹುಡುಗ ಸ್ವಲ್ಪ ಗಡ್ಸ್ ಮಾಡ್ಕೊಂಡು ಹಾಡಿಮ್ಮ, ತುಂಬ ಚೈಲ್ಡಿಶ್ ಬೇಡ. ಈಸ್ ಅಬೌಟ್ ಮಾಸ್ಟರ್ ಆನಂದ್ ಆ್ಯಕ್ಟಿಂಗು, ತುಂಬ ಮೆಚ್ಯೂರ್ ಆ್ಯಕ್ಟಿಂಗ್ ಇದೆ ಆ ಹುಡುಗಂದು, ಸ್ವಲ್ಪ ನೋಡ್ಕೊಂಡು. ಸೊ ಈ ವಾಯ್ಸಲ್ಲೇ ಹಾಡಿದ್ದು, ಡಡ್ಡಿ 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 ಅಂತ ಹಾಡಿದ್ದು. ಆ್ಯಂಡ್ ಹೀಸ್ ಆ್ಯಕ್ಟೆಡ್ ಬ್ಯೂಟಿಫುಲ್ಲಿ ಟು ಇಟ್. ಆ್ಯಂಡ್ ಅದು ಒಂಥರ, ಇದು ಬಾಯ್ಸ್ ವಾಯ್ಸ್. ಇದಕ್ಕೆ ಬದಲು ಚಾನ್ಸ್ ಕೊಡಲ್ಲ ಅಂತ ಹೇಳ್ಬೋದು ಇತ್ತ. ಒಂದು ಮುತ್ತಿನ ಕತೆಗೆ ಹಾಡಿಸ್ತೀನಿ ಅಂದರು ವೈದಿ ಸರು. ಸಾಂಗ್ ಟ್ಯೂನೆಲ್ಲ ಹೇಳ್ಕೊಟ್ಬಿಟ್ರು. ಆಮೇಲೆ ಸಡನ್ಲಿ ಸಾರಿ, ದೇ ಹ್ಯಾವ್ ಕಮಿಟೆಡ್ ಟು ಸಮ್ ಅದರ್ ಸಿಂಗರ್. ಯಾವ ಹಾಡಾಗಿತ್ತದು? ಐ ಡೋಂಟ್ ರಿಮೆಂಬರ್. ಮಳೆ ರಾಯನ್ ಮೇಲೆ ಸಮ್ ಸಾಂಗ್ ಇಟ್ ವಾಸ್. ಆ್ಯಂಡ್ ಕಲಿತು ರೆಕಾರ್ಡ್ ಮಾಡ್ಕೊಂಡೆಲ್ಲ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಇರಬೇಕಿತ್ತು. ಮುಂಚಿನ ದಿನನೇ ಕರೆದು ಸಾಂಗ್ ಎಲ್ಲ ಕೊಟ್ಟು ಎಲ್ಲ ಆಯಿತು. ಮಿಸ್ ಆಯಿತು. ಇಟ್ಸ್ ಸಮ್ ಅದರ್ ಸಿಂಗರ್ ಹ್ಯಾಸ್ ಬಿನ್ ಆಸ್ಡ್, ಐ ಆಮ್ ಸಾರಿ. ಹೆಂಗೆ ಅನ್ಸುತ್ತಲ್ಲ, ಇನ್ನೇನು ನಾಳೆ ಹಾಡಬೇಕು, ಬೇರೆ ಸಿಂಗರ್ ಬಂದು ಹಾಡ್ತಾರೆ. ಯು ಫೀಲ್ ಸ್ಟುಪಿಡ್. ನಿಮಗೆ ಏನು, ನಾನು ಏನು ಹುಡ್ಕೊಂಬರ್ಲಿಲ್ವಲ್ಲ. ನಾನು ಇದುವರೆಗೂ ಯಾವ ಮ್ಯೂಸಿಕ್ ಡೈರೆಕ್ಟರ್ನೂ ಹೋಗಿ ನನಗೇ ಚಾನ್ಸ್ ಕೊಡಿ ನಾನೇ ಹಾಡು ಒಂದಿನಾನು ಹೇಳಿಲ್ಲ. ಕೇಳಬೇಕಾ? ಸೊ ಅವರು ಕೇಳಬೇಕಲ್ಲ. ಅಲ್ಲ, ಕೇಳ್ತಾ ಇದ್ದೀನಿ, ನಂಗೆ ಚಾನ್ಸ್ ಕೊಡಿ, ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿದ್ರೆ ಮಾತ್ರ ಅವಕಾಶ ಸಿಗುತ್ತೆ. ಕೇಳಬೇಕಲ್ಲ, ಇಲ್ಲಾಂದರೆ ಅವ್ರ ಸ್ಥಾನಕ್ಕೆ ನೀವೇನು ಗೌರವ ಕೊಟ್ಟಂಗಾಯ್ತು? ನೀವು ಹೋಗಿ ಅವ್ರನ್ನ ಕೇಳಬೇಕಲ್ಲ. ಸೊ ನಿಮ್ಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ? ನಾ ಕೇಳ್ತಿರ್ಲಿಲ್ಲ, ಸ್ವಾಭಿಮಾನ. ಇವಾಗ ಸಂಗೀತ ಪಾಠಗಳೆಲ್ಲ ಅಷ್ಟು ವರ್ಷ ಕಲಿತು, ನಾಟ್ ದಟ್ ಐ ಆಮ್ ವೆರಿ ಪ್ರೊಫಿಷಿಯಂಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ನಾ ಕ್ಲಾಸಿಕಲ್ ಮ್ಯೂಸಿಕ್ ಬಿಟ್ಟೇನೆ 35 ವರ್ಷದ ಮೇಲಾಯಿತು. ನಾ ಹಂಗೆ ಹೇಳಲ್ಲ, ಬಟ್ ನನಗೇನು ಪಾಠಗಳಾಗಿತ್ತೋ ಚೆನ್ನಾಗಾಗಿತ್ತು. ಇವ ನೀವು ತನನ ಸಾರಿಗ ತನನನ ಗಮಗರಿ, ಐ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಟು ಸ್ವರ. ಎನಿ ಸಾಂಗ್, ಯು ಸಿಂಗ್ ಎ ಕ್ಲಬ್ ಸಾಂಗ್, ಯು ಸಿಂಗ್ ಎ ಕ್ಲಾಸಿಕಲ್ ಸಾಂಗ್, ಯು ಸಿಂಗ್ ಎ ವಾಟ್ ಎವರ್ ಸಾಂಗ್, ಭಾವಗೀತೆ, ಭಕ್ತಿಗೀತೆ, ಶಾಂತಿಗೀತೆ, ಐ ಗಿವ್ ಯು ದ ಸ್ಕೋರ್ ಫಾರ್ ಇಟ್. ರೀ 1, ರೀ 2, ಗ 1, ಗ 2 ಯಾವ ಸ್ವರ ಬರುತ್ತೆ ಅಲಾಂಗ್ ವಿತ್ ದ ತಾಳಕ್ಕೆ ಕರೆಕ್ಟಾಗಿ ಸ್ಟ್ರೋಕ್ಸ್ ಹಾಕಿ ನಿಮಗೆ ನಾ ಬರ್ಕೊಡ್ತೀನಿ. ಇದು ನನಗೆ ಬಿಟ್ಟಿನಲ್ಲಿ ಬರಲಿಲ್ಲ. ಇದನ್ನೆಲ್ಲ ಯಾವ ಗುರುಗಳು ಕೂತು ಹೇಳ್ಕೊಡೋಲ್ಲ. ನಿಮಗೆ ಕ್ಲಾಸಿಕಲಲ್ಲೂ ಏನು
ಇವಾಗ ವರ್ಣಗಳು ಅವೆಲ್ಲ ಹೇಳ್ಕೊಡುವಾಗ ರಿ ಗ ಗ ರಿ ಸ ಸ ರಿ ಸ ಸ ದ ಮ ತ ಎವ್ವಾರಿ ಬೋಧ ಈ ಥರ ಹೇಳ್ಕೊಡ್ತಾರೆ ವರ್ಣಗಳನ್ನ. ಬಟ್ ಜೀವಮಾನವೆಲ್ಲ ಆ ವರ್ಣನೇ ಹಾಡ್ತಿರ್ತೀರೇನು? ನೀವು ಹಾಡೋದೇ ಬೇರೆ ಇರುತ್ತೆ. ಅದಕ್ಕೆ ನಿಮ್ಮ ಇಂಟರ್ಪ್ರಿಟೇಷನ್ ಹೆಂಗೆ ಬರುತ್ತೆ? ಅದಕ್ಕೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಾನು ಹೆಂಗೆ ಅಂದರೆ ರೇಡಿಯೋನಲ್ಲಿ ಹಾಡು ಬಂದು ಅವಾಗೆಲ್ಲ ಟೇಪ್ ರೆಕಾರ್ಡ್ರಿಗೆ ಅವೆಲ್ಲ ಇರಲಿಲ್ಲ. ಇಟ್ ವಾಸ್ ಎ ಲಕ್ಸುರಿ ಫಾರ್ ಅಸ್. ಸೊ ರೇಡಿಯೋನಲ್ಲಿ ಬರ್ತಿರುವಾಗ ಕೇಳಿಸ್ಕೊಂಡು ಒಂದು ಲೈನ್ದು ಲಿರಿಕ್ ಬರ್ಕೊಂಡು ಪ್ರತಿದಿನ ಆ ಪ್ರೋಗ್ರಾಮಲ್ಲಿ ಆ ಹಾಡೇ ಬರೋದು. ಸೊ ಆ ಟೈಮ್ಗೆ ಹಾಕಿ ಕೇಳಿಸ್ಕೊಂಡು ಆ ಟ್ಯೂನನ್ನು ಫಸ್ಟ್ ಬರೋಂಗೆ ಮಾಡ್ಕೊಂಡು ಆ 2 ಲೈನ್ಸ್ದು ಕೂತಿದ್ದು ಏನು ಸ್ವರ ಇರಬಹುದು ಅಂತ ಹುಡುಕಿ ಆಮೇಲೆ ನಮ್ಮ ಮ್ಯೂಸಿಕ್ ಟೀಚರು ಅಥವಾ ಇನ್ಯಾರಾದರೂ ಗೊತ್ತಿರೋರಿದ್ದರೆ ಅವ್ರ ಹತ್ರ ಇದು ಕರೆಕ್ಟಾ ಅಂತ ಕೇಳಿ ಹಂಗೆ ಮಾಡ್ಕೊಂಡು ಬಂದು ನಾನು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಐ ವಾಸ್ ಏಬಲ್ ಟು ಅಚೀವ್ ಸಮಥಿಂಗ್ ಇನ್ ದ್ಯಾಟ್. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಯಾರ ಕೈಲೋ ಹಾಡಿಸ್ಕೊಂಡು ನೀವು ಸರ್ ನೋಡೋಣ ಸಾರ್ಧನವಲ್ಲೇ ನೋಡೋಣ ಅಂದ್ಬಿಟ್ರೆ ನೀವು ಏನನ್ನು ಕೇಳ್ತೀರಿ?